ಸಿದ್ದರಾಮಯ್ಯವ್ರಿಗೂ ಡಿ ಕೆ ಶಿವಕುಮಾರ್ಗೂ ಕನ್ಫರ್ಮ್ ಆಗಿದೆ ಮತ್ತೆ ಜನ್ಮದಲ್ಲಿ ಕಾಂಗ್ರೆಸ್ ಬರಲ್ಲ ಅಂತ ಹೇಳಿ. ಇಲ್ಲಿನ MLA ಗೊತ್ತಾಗಿದೆ, ಇನ್ ಜನ್ಮದಲ್ಲಿ ಅವ್ರು ಇನ್ ಯಾವ ಎಲೆಕ್ಷನ್ ಗೆಲ್ಲಲ್ಲ, ZP ಎಲೆಕ್ಷನ್ ಗೆಲ್ಲಲ್ಲ. ಅವರು ಜನ ಅಷ್ಟು ಅಸಹ್ಯ ಬಂದ್ಬಿಟ್ಟಿದೆ ಅವ್ರ ಬಗ್ಗೆ. ಹಾಗಾಗಿ ಯಾವ್ದಾದ್ರು ಒಬ್ಬ ಎಲೆಕ್ಟೆಡ್ ಸರ್ಕಾರ MLA ಸುತ್ತಮುತ್ತ ಪೊಲೀಸ್ ನಿಲ್ಲಿಸ್ಕೊಂಡು ರಸ್ತೆಗಿಳಿತಾರೆ ಅಂತ ಹೇಳಿದ್ರೆ ಇನ್ ಎಂತ ದೈನಸಿ ಸ್ಥಿತಿ ರೀ ಇದು. ಇಂತ 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 ಮುಖ ಇಟ್ಕೊಂಡು ಅವ್ರು ಯಾಕ್ರಿ MLA ಆಗಿರ್ಬೇಕು? ಸುಮ್ನೆ ರಾಜೀನಾಮೆ ಕೊಟ್ಬಿಟ್ಟು ಅವ್ರ ಜನ ಕೆಲ್ಸಗಳಿದ್ದಲ್ಲ, ಮತ್ತೆ ಮಾಡ್ಕೊಂಡ್ರಲ್ಲ, ಲೂಟಿ ಹೊಡ್ಕೊಂಡು ಮಾಡ್ಕೊಂಡಿದ್ದಲ್ಲ, ಅದು ನೋಡ್ಕೊಂಡಿರೋದಲ್ವಾ? ಖಂಡಿತ ಎಲ್ಲಾರು ಮಾತಾಡ್ತಾ ಇದಾರೆ ಸರ್, ಎಲ್ಲಾರು ಮಾತಾಡ್ತಾ ಇದ್ದಾರೆ, ಮಾತಾಡಿದ್ದಾರೆ. MP ಅವರು ಬಿಜೆಪಿ ಅವರೇನೆ ಸರ್. ಕಡೇ ಬಾರಿಗೆ ಕಾಂಗ್ರೆಸ್ ಸರ್ಕಾರ ಬರ್ತಾ ಇರೋದು ಕರ್ನಾಟಕದಲ್ಲಿ, ಕಡೇ ಬಾರಿಗೆ, ಇನ್ನ ಜನ್ಮದಲ್ಲಿ ಬರೋದಿಲ್ಲ. ಇದು ಅವ್ರಿಬ್ಬರಿಗೂ ಬಹಳ ಚೆನ್ನಾಗಿ ಗೊತ್ತು, ಸಿದ್ದರಾಮಯ್ಯವ್ರಿಗೆ ಗೊತ್ತು, ಶಿವಕುಮಾರ್ ಗೊತ್ತು. ಹಾಗಾಗಿ ಸಿದ್ದರಾಮಯ್ಯವರು ಇರೋ ತನಕ ಎಷ್ಟು ಮಜಾ ಮಾಡ್ಕೊಂಡು ಇದ್ಬಿಡ್ಬೇಕೋ, ಗಟ್ಟಿಗೆ ಮಾಡ್ಕೊಂಡು ಇದ್ಬಿಡ್ಬೇಕು ಅಂತ ಅವ್ರು ತೀರ್ಮಾನ ಮಾಡ್ಬಿಟ್ಟವ್ರೆ. ಶಿವಕುಮಾರ್ ಅಷ್ಟೇ ಎಷ್ಟು ಲೂಟಿ ಮಾಡ್ಬೇಕೋ ಲೂಟಿ ಮಾಡ್ಕೊಂಡು ಇದ್ಬಿಡ್ಬೇಕಂತ ಶಿವಕುಮಾರ್ ತೀರ್ಮಾನ ಮಾಡ್ಬಿಟ್ಟವ್ರೆ. ಈ ಪುಣ್ಯಾತ್ಮ ಇಬ್ಬರು ಈ ದುಃಖಗಳಿಗೆ ಕರ್ನಾಟಕದ ಜನ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. 11,000 ಕೋಟಿ ತಿಂದ್ರು, 14,000 ಕೋಟಿ ಈ ಸರಿ ತಿಂದ್ರು. ಅದ್ ನಿಮ್ಗೆ ಒಂದೇ ಒಂದು 10 ಸೆಕೆಂಡ್ಸ್ ಅರ್ಥ ಮಾಡಿಸ್ಬಿಡ್ತೀನಿ. SC ಗಳ ಹಣ ಹೇಗೆ ವರ್ಗಾವಣೆ ಆಯ್ತು ಅಂತೇಳಿ. ನೋಡಿ, ಇವ್ರೇನ್ ಹೇಳ್ತಾರೆ, SC ST TSP ಅಂತ ಹೇಳಿದ್ರೆ ದಲಿತರಿಗೆ ಮತ್ತೆ ಏನು SC ಗಳಿಗೆ ಮತ್ತೆ ST ಗಳ ಉಪಯೋಗಕ್ಕೋಸ್ಕರನೇ ಮಾತ್ರವೇ ಆಗಿರ್ತಕ್ಕಂಥ ದುಡ್ಡದು 35,000 ಕೋಟಿ ಒಂದು ವರ್ಷಕ್ಕೆ. ಏನಕ್ಕದು? ದಲಿತರ ಕೇರಿಗಳಿಗೆ ಹೋಗ್ಬೇಕದು, ದಲಿತರಿಗೆ ಸಾಲ ಕೊಡೋದಕ್ಕೆ ಹೋಗ್ಬೇಕು, ದಲಿತರಿಗೆ ಬಿತ್ತನೆ ಬೀಜ ಕೊಡೋದಕ್ಕೆ ಹೋಗ್ಬೇಕು, ದಲಿತರಿಗೆ ಗೋವುಗಳು ಕೊಂಡ್ಕೊಡೋದಕ್ಕೆ ಸಾಲ ಕೊಡೋಕೋಬೇಕು. ಎಲ್ಲವೂ ಕೇವಲ ದಲಿತರ ಶಾಲೆಗಳ ಉದ್ಧಾರ, ಈ ತರ ದಲಿತರಿಗೆ ಮೀಸಲಿಟ್ಟಂತಹ 35,000 ಕೋಟಿ. ಅದು ಕೇವಲ ಅವ್ರಿಗೆ ಮಾತ್ರ ಯೂಸ್ ಆಗ್ಬೇಕು. ಅದರಲ್ಲಿ ಏನು 14,000 ಕೋಟಿ ತೆಗೆದ್ರಲ್ಲ, ತೆಗೆದಾಗ ಏನ್ ಹೇಳಿದ್ರು, ನಾವು ಅದನ್ನ ಗ್ಯಾರಂಟಿಗಳೇನು ಕೊಡ್ತಾ ಇದೀವಲ್ಲ ದಲಿತರಿಗೆ, ಅದಕ್ಕೆ ನಾವು ಯೂಸ್ ಮಾಡ್ತಾ ಇದೀವಿ ಅಂತ. ಅದ್ರ ಅರ್ಥ ಏನು? ಒಂದು ಬಸ್ಸಲ್ಲಿ ಇವಾಗ ಒಬ್ಬ ಮಹಿಳೆ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಹೋದ್ರೆ, ಅದು ಬೇರೆ ಧರ್ಮದ ಮಹಿಳೆ, ಇಲ್ಲಿ ಯಾರೋ ಲಿಂಗಾಯತ್ ಇರ್ಬೋದು, ಒಕ್ಕಲಿಗರು ಇರ್ಬೋದು, ಅಥವಾ ಮುಸಲ್ಮಾನ್ ಇರ್ಬೋದು, ಅವ್ರಿಗೆ ಆ ದುಡ್ಡನ್ನು ಯಾರು ಕಟ್ಕೊಡ್ತಾರೆ? ಸರ್ಕಾರ ತನ್ನ ಬಜೆಟ್ ಇಂದ ಕಟ್ಕೊಡುತ್ತೆ. ಬೇರೆ ಹೆಣ್ಮಕ್ಳು ಹೋದ್ರೆ, ಆದ್ರೆ ದಲಿತ ಹೆಣ್ಮಗು ಹೋದ್ರೆ ಆ ದಲಿತರ ಮಗುಗೆ ಟ್ಯೂಷನ್ ಫೀಸ್ ಕೊಡೋದಿತ್ತಲ್ಲ, ಅದನ್ನ ಕಿತ್ಬಿಟ್ಟು ದಲಿತ ಮಹಿಳೆಗೆ ದುಡ್ಡು ಕೊಡ್ತಾರೆ. ಈಗ ಅರ್ಥ ಆಗಿರ್ಬೇಕು ನಿಮ್ಗೆ. 15,000 ಕೋಟಿ ಏನ್ ಕಿತ್ಕೊಡ್ತಾ ಇದಾರೆ ದಲಿತ ಅವ್ರ ಗ್ಯಾರಂಟಿಗೆ ಅಂತೇಳಿ, ಅವರ ಉಪಯೋಗಕ್ಕಿದ್ದು ಬೇರೆಯವ್ರಿಗೆಲ್ಲರಿಗೂ ಸರ್ಕಾರ ದುಡ್ಡು ಕೊಡುತ್ತಂತೆ. ದಲಿತ ಮಹಿಳೆ ಓಡಾಡಿದ್ರೆ ಮಾತ್ರ, ಅಥವಾ ದಲಿತರ ಮನೆಗೆ ಕರೆಂಟ್ ಕೊಟ್ರೆ ಮಾತ್ರ ದಲಿತರ ದುಡ್ಡೇ ಅದು ಕೂಡ ದಲಿತರಿಗೆ ಕೊಡ್ತಾ ಇದೆ. ಎಂಥ ಅನ್ಯಾಯ ಇದೆ ದಲಿತರಿಗೆ ಮಾಡ್ತಿರೋದು. ಇವ್ರ ಅಹಿಂದ ನಾಯಕರ, ದಲಿತ ನಾಯಕರ ಇವರು. ಇಷ್ಟು ದೊಡ್ಡ ಅನ್ಯಾಯ ಆಗ್ತಿರ್ತಕ್ಕಂಥದ್ದು ದಲಿತ ಸಮುದಾಯಕ್ಕೆ, ಹಿಂದುಳಿದ ಸಮುದಾಯಕ್ಕೆ. ಅದಾದ್ಮೇಲೆ ಈ ಲಾ ಅಂಡ್ ಆರ್ಡರ್ ಒಂದು ಎಷ್ಟು ವರ್ಷದ್ದೋಗಿದೆ ಅಂತ ಹೇಳಿದ್ರೆ, ಇಲ್ಲೊಬ್ಬ ಗೃಹ ಸಚಿವರು ಇದಾರ ಅಂತ ನೆನ್ಸ್ಬಿಡುತ್ತೆ. ನಾಲಾಯಕ ಗೃಹ ಸಚಿವರು ರೀ, ಇತಿಹಾಸದಲ್ಲಿ ಇಷ್ಟು ನಾಲಾಯಕ ಗೃಹ ಸಚಿವರು ಯಾರು ಕಂಡೇ ಇಲ್ಲ. ಮಾತೆತ್ತಿದ್ರೆ ನಾನು ನೋಡ್ತೀನಿ, ನಾನು ಮಾಡ್ತೀನಿ, ಅದ್ರ ಜೊತೆಗೆ ಓಲೈಕೆಗಳು ಬೇರೆ. ಇನ್ನು ಘಟನೆ ಆಗಕ್ಕೆ ಮುಂಚೆನೇ ಇವರೇ ತೀರ್ಮಾನ ಕೊಟ್ಬಿಡ್ತಾರೆ, ಅವರೆಲ್ಲ ಮಾಡಿರೋದು ರೀತಿ. ಯಾವ್ದಾದ್ರು ರಾಜ್ಯದೊಳಗಡೆಗೆ ಪೊಲೀಸ್ ಸ್ಟೇಷನ್ ಒಳಗಡೆಗೆ ನುಗ್ಬಿಟ್ಟು ಪೊಲೀಸರಿಗೆ ಬೆಂಕಿ ಇಡ್ತಾರೆ ಅಂತ ಹೇಳಿದ್ರೆ ಸರ್ಕಾರ ಕಣ್ಮುಚ್ಚಿ ಕೂತಿರುತ್ತೆ. ಅವ್ರಿಗೆಲ್ಲರಿಗೂ ಇವರು ಕೇಸ್ನ ವಾಪಸ್ ತಗೊಂತಾರೆ ಅಂತ ಹೇಳಿದ್ರೆ ಇದೆಯೇನು ಸರ್ಕಾರ ಇಲ್ಲಿ? ಇದೆಯಾ ಕಾನೂನು ವ್ಯವಸ್ಥೆ ಇಲ್ಲಿ? ಈ ಮಟ್ಟಕ್ಕೆ ಇಳಿಬೇಕಾ? ನಿಮ್ಮ ಚಿಕ್ಕಬಳ್ಳಾಪುರದ ಕತೆ ಗೊತ್ತಲ್ರಿ, ನಿಮ್ MLA ಮಾಡ್ಬೇಕಾದ್ರೆ 10-20 ಜನ ಪೊಲೀಸರ ಸುತ್ತಮುತ್ತ ಇಟ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಇನ್ಯಾವ ಗತಿ ಬಂತ್ರಿ? ನಿಮ್ MLAಗೆ ಇಲ್ಲಿ ಗೆದ್ದಿರೋ ಊರಲ್ಲಿ ಒಬ್ಬ MLA ಪೊಲೀಸ್ಗಳನ್ನ ಸುತ್ತಮುತ್ತ ಇಟ್ಕೊಂಡು ರಸ್ತೆಯಲ್ಲಿ ಓಡಾಡ್ಬೇಕು ಅಂತ ಹೇಳಿದ್ರೆ ಜನಸಾಮಾನ್ಯರ ಪಾಡೇನು? ನಾಚಿಕೆ ಆಗಲ್ವಾ? ಪೇಪರ್ಲೆಲ್ಲ ಬರ್ತಲ್ರಿ ಈ ವಿಚಾರ. ಪೊಲೀಸರಿಗೆ ಇವತ್ತು ಇದಿಲ್ಲ, ಪೊಲೀಸರಿಗೆ ಹಿಡ್ಕೊಂಡು ಬಡಿತಾರೆ. MLAಗಳಿಗೂ ಇವತ್ತು ಗ್ಯಾರಂಟಿ ಇಲ್ಲ, ಆಚೆ ಹೋದ್ರೆ ವಾಪಸ್ ಬರ್ತೀವೇನೋ ಅಂತೇಳಿ. ಕಾಂಗ್ರೆಸ್ MLAಗಳಿಗೆ ಸ್ಟೇಷನ್ಗೆ ಸುರಕ್ಷತೆ ಇಲ್ಲ, ಪೊಲೀಸರಿಗೆ ಸುರಕ್ಷತೆ ಇಲ್ಲ, MLAಗಳಿಗೆ ಸುರಕ್ಷತೆ ಇಲ್ಲ, ಹೆಣ್ಮಕ್ಳಿಗಂತೂ ಬಿಟ್ಟೇ ಬಿಡಿ ಕತೆನಾ. ಯಾವುದಾದ್ರೂ ಒಂದು ಏನಾದ್ರು ಸಮುದಾಯದಿಂದ ಏನಾದ್ರು ಅಚಾತುರ್ಯ ಆದ್ರೆ ಫಸ್ಟೇ ಅವ್ರಿಗೆ ಗ್ಯಾರಂಟಿ ಕೊಟ್ಬಿಡ್ತಾರೆ, ಫಸ್ಟೇ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಇಲ್ಲ ಅವ್ರು ಮಾಡೇ ಇಲ್ಲ. ಕುಕ್ಕರ್ ಬಾಂಬ್ ಹಾಕ್ತಿದ್ರು ಇವ್ರಿಗೆ ಬ್ರದರ್ಗಳು. ನೇಹಾ ಹಿರೇಮಠದ ಹತ್ಯೆ ಆಯ್ತು, ಎಂಥ ದಾರುಣ ಹತ್ಯೆ ಆಯ್ತು. ಜೈನ ಮುನಿಗಳ ಹತ್ಯೆ ಆಯ್ತು, ಹಿಂದೂ ಕಾರ್ಯಕರ್ತರುಗಳ ಹತ್ಯೆ ಆಯ್ತು. ಏನ್ ಇವ್ರ ರಿಯಾಕ್ಷನ್? ನೋಡ್ತೀವಿ, ಮಾಡ್ತೀವಿ, ಹಿಡಿತೀವಿ ಅಂತೇಳಿ ಒಬ್ಬ ನಾಲಾಯಕ ಹೋಮ್ ಮಿನಿಸ್ಟರು, ಆಡಳಿತ ಮಾಡಕ್ ಬರ್ದೇ ಇರ್ತಕ್ಕಂಥ ಚೀಫ್ ಮಿನಿಸ್ಟರ್, ಇಂಥವ್ರು ಕಟ್ಕೊಂಡು ನಾವು ಇವತ್ತು ಎಣಗಬೇಕಾಗಿದೆ. ಇಷ್ಟೆಲ್ಲ ತಗೊಂಡೋಗಿ ನರಕಕ್ಕೆ ಸೃಷ್ಟಿ ಮಾಡೋದ್ಮೇಲೂ ಕೂಡ ಮರ್ಯಾದೆ ಇಲ್ಲದೆ ಹೋಗಿ ಸಾಧನಾ ಸಮಾವೇಶ ಮಾಡ್ತಾರಲ್ಲ, ಏನ್ ಅನ್ಬೇಕಿದನ್ನ? ಸಿದ್ದರಾಮಯ್ಯ ಬಂದಷ್ಟು ಮರ್ಯಾದೆ ಇದನ್ನು ಕಳ್ಕೊಂಡ್ಬಿಡ್ತಾರೆ ಅಷ್ಟೇನೆ. ಹಾಗಾಗಿ ನಾನು ಈ ಸರ್ಕಾರಕ್ಕೆ ಹೇಳ್ತಾ ಇರೋದು ಅಷ್ಟೇನೆ, ದಯಮಾಡಿ ಆಡಳಿತ ಕಡೆ ಗಮನ ಕೊಡಿ.
ಕೋಟ್ಯಾಂತರ ರೂಪಾಯಿ ಸಾಧನಾ ಸಮಾವೇಶ ಅಂತ ಹೇಳಿ ನಿಮ್ಮ ಇದಕ್ಕೆ ನೀವೇ ಮಾಡ್ಕೊಳಕ್ ಹೋಗ್ತಾ ಇದ್ದೀರಾ, ಮುಖ ಕೊಡಕ್ ಹೋಗ್ತಾ ಇದ್ದೀರಾ. ಅದನ್ನ ಬಡವರಿಗೆ ಖರ್ಚು ಮಾಡಕ್ ಶುರು ಮಾಡಿ. ಸಿದ್ದರಾಮಯ್ಯನವರೇ, ಸ್ವಲ್ಪ ತಾಕತ್ ತೋರಿಸಿ ಆಡಳಿತದೊಳಗಡೆಗೆ. ಕರ್ನಾಟಕದಲ್ಲಿ ಒಂದು ಸರ್ಕಾರ ಇದೆ ಅಂತ ಒಂದು ಸ್ವಲ್ಪ ತೋರಿಸಿ. ಇನ್ನಾದ್ರೂ ಜನತೆಗೆ ನೀವು ಸ್ವಲ್ಪ ಗೌರವ ಕೊಡೋದಾಗ್ಲಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಈ ಕುರ್ಚಿ ಕಟ್ಟಡಗಳಲ್ಲಿ, ನಿಮ್ಮ ಭ್ರಷ್ಟಾಚಾರದಲ್ಲಿ, ನಿಮ್ಮ ಓಲೈಕೆಗಳಲ್ಲಿ ಇಡೀ ರಾಜ್ಯ ನರಕ ಆಗುತ್ತೆ. ಇವತ್ತು ದಿವಾಳಿ ಹಂಚಿಕೆ ಬಂದು ನಿಂತಿದೆ. ದಿವಾಳಿ ಆಗ್ತಾ ಇದೆ. ಪಂಜಾಬ್, ಹಿಮಾಚಲ ಪ್ರದೇಶ ಬಿಟ್ಟರೆ ಮೂರನೇ ಜಾಗ ನಿಂತ್ಕೊಂಡಿರೋದು ನಮ್ದೇನೆ. ದಿವಾಳಿ. ಖಜಾನೆಯಲ್ಲಿ ದುಡ್ಡಿಲ್ಲ. ಯಾಕೆ ಹೋಯ್ತು? ಡೆವಲಪ್ಮೆಂಟ್ ಮಾಡಿಲ್ಲ.